ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಯಾರು ಧೈರ್ಯವಂತರು ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ಒಂದು ಕಥೆ ಮೂಲಕ ನಾನು ಇವತ್ತಿನ ವಿಚಾರವನ್ನು ಪ್ರಸ್ತುತಪಡಿಸ್ತೇನೆ. ಒಂದು ನದಿ ದಂಡೆ, ಸಂಜೆಯ ಸಮಯ ಆಗಿತ್ತು. ಅದು ಸೂರ್ಯಾಸ್ತದ ಸಮಯವಾಗಿತ್ತು. ಆ ನದಿಯ ಒಂದು ದೋಣಿಯನ್ನು ಹತ್ಕೊಂಡು ಇಬ್ಬರು ಭಿಕ್ಷುಕರು, ಬೌದ್ಧ ಭಿಕ್ಷುಕರು ಬಂದು ದೋಣಿಯನ್ನು ಇಳಿದ್ರು. ಆ ಇಬ್ಬರು ಭಿಕ್ಷುಕರಲ್ಲಿ ಒಬ್ಬ ಭಿಕ್ಷುಕ ಯುವಕನಾಗಿದ್ದ, ಇನ್ನೊಬ್ಬ ಭಿಕ್ಷುಕ ವಯಸ್ಸಾದವನು. ಆ ನದಿ ದಂಡೆಯಿಂದ ಸ್ವಲ್ಪ ದೂರದಲ್ಲಿ ಊರು ಕಾಣಿಸ್ತಾ ಇತ್ತು. ಅವರ ಉದ್ದೇಶ ಆ ಊರಿಗೆ ಹೋಗಿ ಅವತ್ತು ಇಳ್ಕೊಳ್ಬೇಕು ಅನ್ನುವಂಥದ್ದಾಗಿತ್ತು. ಆದರೆ ಆ ಊರಲ್ಲಿ ಒಂದು ನಿಯಮ ಇತ್ತು. ಸೂರ್ಯಾಸ್ತ ಆಯಿತು ಅಂತಂದರೆ ಊರಿನ ಬಾಗಿಲನ್ನು ಹಾಕ್ಬಿಡ್ತಿದ್ರು. ಆ ಒಂದು ನದಿ ದಂಡೆಯ ಹತ್ರ ಒಬ್ಬ ಅಜ್ಜ ಕುಳಿತಿದ್ದ. ಆ ಅಜ್ಜನ ಹತ್ರ ಇಬ್ಬರು ಭಿಕ್ಷುಕರು ಹೋಗಿ, ನಾವು ಸೂರ್ಯಾಸ್ತ ಆಗೋದ್ರೊಳಗೆ ಈ ಊರನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದರು. ಅಂದರೆ ಸ್ವಲ್ಪ ದೂರದಲ್ಲಿ ಕಾಣ್ತಾ ಇತ್ತು. ಸೊ ಆಗ ಅಜ್ಜ ಒಂದು ಮಾತು ಹೇಳ್ತಾನೆ, ನಿಧಾನಕ್ಕೆ ಹೋದರೆ ತಲುಪ್ತೀರಿ, ವೇಗವಾಗಿ ಹೋದರೆ ಸಾಧ್ಯ ಇಲ್ಲ ಅಂತ. ಊರು ಸ್ವಲ್ಪ ದೂರದಲ್ಲಿದೆ, ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ, ಅದಕ್ಕಿಂತ ಮೊದಲೇ ನಾವು ಊರನ್ನು ಸೇರಿಕೊಳ್ಬೇಕು, ಬಾಗಿಲು ಹಾಕೋದಕ್ಕಿಂತ ಮೊದಲೇ. ಆದರೆ ಈ ಅಜ್ಜ ನಿಧಾನಕ್ಕೆ ಹೋದರೆ ತಲುಪ್ತೀರಿ ಅಂತ ಹೇಳ್ತಾನೆ. ಆಗ ಅವರಿಗೆ ಈತ ಬಹುಶಃ ಹುಚ್ಚನೇ ಇರಬೇಕು ಅಂತ ಅನ್ನಿಸ್ತು. ಅವರು ಓಡೋದಕ್ಕೆ ಶುರು ಮಾಡಿದರು. ಓಡಿದ್ರು. ಯಾಕಂದರೆ ಎಲ್ಲರ ಲಾಜಿಕಲ್ ಮೈಂಡ್ ಏನನ್ನು ಅಳತೆ ಮಾಡುತ್ತಂದರೆ, ದೂರವನ್ನು ತಲುಪಬೇಕು ಅಂದರೆ ವೇಗವಾಗಿ ಹೋಗಬೇಕು ಅಂತಲೇ ನಾವು ಅಳತೆ ಮಾಡ್ಕೊಳ್ತೀವಿ. ಹಾಗಾಗಿ ಅವರು ಕೂಡ ತಮ್ಮ ತಾರ್ಕಿಕ ಮನಸ್ಸನ್ನು ಬಳಸ್ಕೊಂಡು, ನಾವು ಬೇಗನೆ ಊರು ಸೇರಿಕೊಳ್ಬೇಕು ಅಂದರೆ ವೇಗವಾಗಿ ಹೋಗಬೇಕು ಅಂತ ಫಾಸ್ಟಾಗಿ ಓಡಿದರು. ಅದರಲ್ಲಿ ಓಡ್ತಾ ವಯಸ್ಸಾದಂತಹ ಆ ಭಿಕ್ಷು ಬಿದ್ದುಬಿಟ್ಟ. ಆತನ ಹೆಗಲ ಮೇಲೆ ಅವರವ್ರದ್ದೇ ಆದ ವಸ್ತುಗಳ ಒಂದು ಭಾರವಿತ್ತು. ಅದರಲ್ಲಿ ಕೆಲ ಪುಸ್ತಕಗಳು, ಅವರ ನಿತ್ಯದ ವಸ್ತುಗಳೆಲ್ಲ ಇದ್ವು. ಅವೆಲ್ಲವೂ ಚಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ವು. ಆ ಅಜ್ಜ ಬಿದ್ದ ಮೇಲೆ ಇನ್ನೊಬ್ಬ ಯುವಕ ಭಿಕ್ಷು ಆತನನ್ನು ಎಬ್ಬಿಸಿ ಆತನನ್ನು ಆರೈಕೆ ಮಾಡೋಷ್ಟೊತ್ತಿಗೆ ಸೂರ್ಯಾಸ್ತ ಆಗಿಬಿಟ್ಟಿತ್ತು. ಆಗ ಹಿಂದೆ ನಿಧಾನಕ್ಕೆ ವೇಗವಾಗಿ ಹೋದರೆ ಸಾಧ್ಯವಿಲ್ಲ, ನಿಧಾನಕ್ಕೆ ಹೋದರೆ ಮಾತ್ರ ಸಾಧ್ಯ ಅಂತ ಹೇಳಿರುವಂಥ ಅಜ್ಜ ಬರ್ತಾ ಇದ್ದ. ಆತ ಬಂದು ಹೇಳ್ದ, ನಾನು ಹೇಳಿದೆ ನಿಮಗೆ, ನಿಧಾನಕ್ಕೆ ಹೋದರೆ ಮಾತ್ರ ನೀವು ಊರನ್ನು ತಲುಪ್ತೀರಿ, ವೇಗವಾಗಿ ಹೋದರೆ ಸಾಧ್ಯ ಇಲ್ಲ ಅಂತ. ಆಗ ಅವರಿಗೆ ಅರ್ಥವಾಯಿತು, ನಿಧಾನವಾಗಿ ಹೋಗುವುದು, ಸಾವಧಾನವಾಗಿ ಇರುವುದು ಒಂದು ಕಲೆ ಅಂತ. ಹಾಗಾದರೆ ಈ ಒಂದು ವಿಚಾರ, ಸಾವಧಾನವಾಗಿ ಇರುವುದು ಕೇವಲ ಅವರ ಓಟಕ್ಕೆ, ಆ ಭಿಕ್ಷುಗಳಿಗೆ ಮಾತ್ರ ಸಂಬಂಧಪಡುತ್ತಾ? ನಮ್ಮ ನಿಜ ಜೀವನದಲ್ಲೂ ಕೂಡ ಇದು ಮಹತ್ವದ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಹಾಗಾದರೆ ನಾವು ನಿಧಾನವಾಗಿ ಅಥವಾ ತಟಸ್ಥವಾಗಿ ಇರುವುದು, ಸುಮ್ಮನೆ ಇರುವುದು, ಇದು ಸಾವಧಾನವನ್ನು ತೆಗೆದುಕೊಳ್ಳುವುದು ಹೇಗೆ, ಯಾಕೆ ಅನ್ನೋದನ್ನು ನೋಡೋಣ. ಇದಕ್ಕೆಲ್ಲದಕ್ಕೂ ಕಾರಣವಿದೆ ಫ್ರೆಂಡ್ಸ್. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಏನೋ ಇದೆ. ಅದು ಸಾಮಾನ್ಯವಾದದ್ದಲ್ಲ, ಅಸಾಮಾನ್ಯವಾದಂತಹ ಒಂದೇನೋ ದಿವ್ಯವಾದಂತಹ ಶಕ್ತಿ ಇದೆ. ನಾವು ಅದನ್ನು ಅರಿಯಲಾರ್ದೇ ಹೊರಗಡೆಗೆ ವ್ಯರ್ಥವಾದ ಹುಡುಕಾಟವನ್ನು ಮಾಡ್ತಾ ಇರ್ತೀವಿ. ನಮ್ಮ ಬದುಕಿನ ಗುರಿಗಳನ್ನು ತಲುಪಲಿಕ್ಕೆ, ನಮ್ಮದೇ ಮಹತ್ವಾಕಾಂಕ್ಷೆಗಳನ್ನು ಹೊಂದಲಿಕ್ಕೆ ನಾವು ಒಳಗಿರುವ ದಿವ್ಯ ಶಕ್ತಿಯನ್ನು ಬಳಸ್ಕೊಳ್ಳೋದಿಲ್ಲ, ಬದಲಾಗಿ ಹೊರಗಡೆಯ ಹುಡುಕಾಟದಲ್ಲಿ ಇರ್ತೀವಿ. ಹಾಗಾದರೆ ಒಳಗಿನದನ್ನು ಹುಡುಕ್ಲಿಕ್ಕೆ ಎಲ್ಲಿಗೆ ಹೋಗ್ಬೇಕು ನಾವು? ಹೊರಗಿನದನ್ನು ಹುಡುಕ್ಲಿಕ್ಕೆ ನಮ್ಮದೇ ಡೆಸ್ಟಿನೇಷನ್ಸ್ ಇರುತ್ತೆ, ಗುರಿಗಳಿರುತ್ತೆ. ಅದನ್ನು ತಲುಪೋದಕ್ಕೆ ಇಂತಿಷ್ಟೇ ವೇಗದಲ್ಲಿ, ಇಂತಿಷ್ಟೇ ಸಮಯ ಅಂಥೇಳಿ ನಿರ್ಧಾರ ಮಾಡಿಕೊಂಡು ಸ್ಪರ್ಧೆಗಿಳಿದು ನಾವು ಹೋಗ್ತೀವಿ. ಆದರೆ ಒಳಗಿರುವಂಥ ಐಶ್ವರ್ಯವನ್ನು ಹುಡುಕ್ಲಿಕ್ಕೆ ನಾವು ಎಲ್ಲಿಗೆ ಹೋಗಬೇಕು? ಎಲ್ಲೂ ಹೋಗಬೇಕಾಗಿಲ್ಲ ಫ್ರೆಂಡ್ಸ್. ಸುಮ್ಮನೆ ನಿಲ್ಲಬೇಕು, ಓಟವನ್ನು ನಿಲ್ಲಿಸಬೇಕು, ಹುಡುಕುವುದನ್ನು ನಿಲ್ಲಿಸಬೇಕು. ಹುಡುಕುವುದನ್ನು ಬಿಟ್ಟರೆ ಮಾತ್ರ ನಿನಗೇನು ಬೇಕಾಗಿತ್ತೋ ಅದು ಸಿಗುತ್ತೆ ಅಂತ ಬುದ್ಧರು ಹೇಳ್ತಾರೆ. ನೀವೇನನ್ನಾದರೂ ಹುಡುಕ್ಲಿಕ್ಕೆ ಹೋದರೆ ಏನನ್ನು ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ. ತಟಸ್ಥವಾದರೆ ಮಾತ್ರ ಎಲ್ಲ ನೀನು ಇರುವಲ್ಲಿಗೆ ಸಿಗುತ್ತೆ. ನೀನು ಇದುವರೆಗೂ ಓಡೋದ್ರಿಂದ ಯಾರು ಆಂತರಿಕ ಸಾಮ್ರಾಜ್ಯವನ್ನು, ಆ ದಿವ್ಯ ಶಕ್ತಿಯನ್ನು ಗೆದ್ದೇ ಇಲ್ಲ.
ಯಾಕಂದರೆ ಆಸೆಗಳಿಗೆ ಅಂತ್ಯವೇ ಇಲ್ಲ. ಹಾಗಾಗಿ ನಮ್ಮಗಳ ಓಟಕ್ಕೂ ಅಂತ್ಯವೇ ಇಲ್ಲ. ಭಗವಾನ್ ಬುದ್ಧರು ಕೂಡ ಈ ಸತ್ಯವನ್ನು ಅರಿಯದೆ 6 ವರ್ಷಗಳ ಕಾಲ ಹುಡುಕುತ್ತಾ ಹೊರಟರು. ಇನ್ನು ನಾನೇನು ಹುಡುಕೋದು ಬೇಡ ಅಂತ ಒಂದು ಕಡೆಗೆ ತಟಸ್ಥವಾಗಿ ಕುಳಿತ ಮೇಲೇ ಅವರಿಗೆ ಅವರ ಆಂತರ್ಯದಲ್ಲಿದ್ದ ನಿಧಿ ಸಿಕ್ತು. ಅವರಿಗೆ ಬೇಕಾದ ಕೈವಲ್ಯ ಜ್ಞಾನ, ಅವರಿಗೆ ಇದ್ದಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕುಳಿತಲ್ಲಿಯೇ ಸಿಕ್ತು. ಅವರು ತಟಸ್ಥರಾದರು, ಸಮಾಧಾನಿಗಳಾದರು, ಓಡುವುದನ್ನು ನಿಲ್ಲಿಸಿದರು. ಆಗಲೇ ಅವರಿಗೆಲ್ಲವೂ ಸಿಕ್ಕಿದ್ದು. ಇದೇ ನಿಜವಾದ ಸಂಪತ್ತು ಅನ್ನೋದನ್ನು ಅವರು ಅರ್ಥಕೊಂಡಿದ್ದು. ನಿಮಗೆಲ್ಲರಿಗೂ ರಾಜ ಅಕ್ಬರ್ ಗೊತ್ತಿದ್ದೇ ಇರ್ತಾನೆ. ರಾಜ ಅಕ್ಬರ್ನ ಆಸ್ಥಾನದಲ್ಲಿ ಅಂದರೆ ಅವನ ರಾಜ್ಯದಲ್ಲಿ ಫರೀದ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆತನಿಗೆ ರಾಜನ ಬಗ್ಗೆ ತುಂಬಾ ಅಭಿಮಾನ ಇರುತ್ತೆ. ಫರೀದ್ನಿಗೆ ತನ್ನ ಹಳ್ಳಿ ಊರಿಗೆ ಒಂದು ಶಾಲೆಯನ್ನು ಕಟ್ಟಿಸ್ಕೊಡ್ಬೇಕು ರಾಜ ಅನ್ನುವಂಥ ಒಂದು ಆಸೆ ಇರುತ್ತೆ. ಒಂದು ಶಾಲೆಯನ್ನು ಆತ ತನ್ನ ಸರ್ಕಾರದ ವತಿಯಿಂದ ಮಂಜೂರು ಮಾಡಲಿ ಅಂತ ಫರೀದ್ ಕೇಳಲಿಕ್ಕೆ, ರಿಕ್ವೆಸ್ಟ್ ಮಾಡಲಿಕ್ಕೆ ಅಂತ ರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ಆಗ ರಾಜ ನಮಾಜ್ ಮಾಡ್ತಾ ಇರ್ತಾನೆ, ಅಂದರೆ ಮುಸ್ಲಿಮರ ಪ್ರಾರ್ಥನೆ. ಆತ ನಮಾಜ್ ಮಾಡುವಾಗ ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಫರೀದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾನೆ. ನಮಾಜ್ ಆದಮೇಲೆ ಆತನ ಆ ರಾಜನನ್ನೇ ದೃಷ್ಟಿಸ್ತಾ ಇರ್ತಾನೆ. ರಾಜ ಏನು ಮಾಡ್ತಾ ಇರ್ತಾನೆ, ಏನು ಕೇಳ್ಕೊಳ್ತಾ ಇರ್ತಾನೆ ಪ್ರಾರ್ಥನೆಯಲ್ಲಿ, ಎಲ್ಲವನ್ನ ಫರೀದ್ ಗಮನಿಸ್ತಾನೆ. ನಮಾಜ್ ಆದಮೇಲೆ ರಾಜ, ನನ್ನ ರಾಜ್ಯವನ್ನು ಹೆಚ್ಚು ಮಾಡು ಭಗವಂತ, ನನ್ನ ಸಂಪತ್ತನ್ನು ಹೆಚ್ಚಿಸು, ನನ್ನ ಗಡಿಗಳನ್ನು ಹೆಚ್ಚಿಸು, ನನ್ನ ದುಡ್ಡನ್ನು ಹೆಚ್ಚಿಸು ಅಂತ ಭಗವಂತನಿಗೆ ಬೇಡ್ಕೊಳ್ತಾನೆ. ತಕ್ಷಣ ಫರೀದ್ ಅಲ್ಲಿಂದ ಎದ್ದವನೇ ಹೊರಟುಬಿಡ್ತಾನೆ. ಆಗ ರಾಜನಿಗೆ ನಮಾಜ್ ಮುಗಿದ್ಮೇಲೆ ಬಂದು ಇಷ್ಟೊತ್ತವರೆಗೂ ಇಲ್ಲಿ ಕಾದು ಕುಳಿತಂಥ ಫರೀದ್ ಯಾಕೆ ಹೋದ ಸಡನ್ನಾಗಿ ಅಂತ ಪ್ರಶ್ನೆ ಬರುತ್ತೆ. ಆಗ ಫರೀದರನ್ನು ವಾಪಸ್ ಕರೆಸ್ತಾನೆ. ಫರೀದ್ ಹೇಳ್ತಾನೆ, ನಾನು ಸಾಮ್ರಾಟ ಅಂತಂದರೆ ಎಲ್ಲವನ್ನ ಹೊಂದಿದವ, ಎಲ್ಲ ಇದ್ದವ, ಕೊರತೆಗಳನ್ನೆಲ್ಲ ಮೀರಿ ನಿಂತವ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಸಾಮ್ರಾಟನಲ್ಲ, ನೀನೊಬ್ಬ ಭಿಕಾರಿ ಅಂತ ಹೇಳ್ತಾನಂತೆ. ಸಾಮ್ರಾಟನ ಎಲ್ಲವನ್ನು ಹೊಂದಿದವ ಅನ್ನುವಂಥ ಭ್ರಮೆ ನನ್ನಲ್ಲಿತ್ತಲ್ಲ, ಅದು ಇವತ್ತಿಗೆ ಅಳಿಸೋಯ್ತು. ಬಟ್ಟೆ ಮಾತ್ರ ಸಾಮ್ರಾಟನದು, ಆದರೆ ನಿನ್ನ ಆತ್ಮ ಭಿಕಾರಿಯದು ಅಂತ ಹೇಳ್ತಾನಂತೆ. ಬೇಡಿಕೆಗೆ ಕೊನೆಯಲ್ಲಿದೆ. ಒಬ್ಬೊಬ್ಬನು ತನ್ನ ಹರಿವನ್ನು ಮೀರಿ ಬೇಡ್ತಾನೆ ಹೋಗ್ತಾನೆ. ಗುಡಿಸಲಲ್ಲಿರೋ ಬಡವನಿಗೆ ನನಗೊಂದು ಒಳ್ಳೆ ಮನೆ ಬೇಕು ಅಂತ ಆಸೆ, ಒಳ್ಳೆ ಮನೆ ಹೊಂದಿದವನಿಗೆ ದೊಡ್ಡ ಮಹಲ್ ಬೇಕು ಅಂತ ಆಸೆ, ಮಹಲನ್ನು ಹೊಂದಿದವನಿಗೆ ಇಡೀ ರಾಜ್ಯವೇ ಬೇಕು ಅನ್ನೋ ಆಸೆ. ಹೀಗೆ ನಮ್ಮಗಳ ಬೇಡಿಕೆಗೆ ಕೊನೆಯೇ ಇಲ್ಲ. ಆದರೆ ಇದೆಲ್ಲವೂ ಬಾಹ್ಯವಾದ ಸಂಪತ್ತು. ಬಾಹ್ಯವಾದ ಸಂಪತ್ತನ್ನು ನಾವು ಎಂದಿಗೂ ಅದನ್ನು ಎಷ್ಟು ಗಳಿಸಿದ್ರೂ ಆಂತರಿಕ ಶೂನ್ಯತೆಯನ್ನು ಬಾಹ್ಯ ಸಂಪತ್ತಿನಿಂದ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಆಂತರಿಕ ದರಿದ್ರತೆ ಎಂದೂ ಕೂಡ ಬಾಹ್ಯದ ಸಮೃದ್ಧಿಯಿಂದ ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆಂತರಿಕವಾಗಿ ಸಾಮ್ರಾಟನಾಗಬೇಕು, ಆಂತರಿಕವಾಗಿ ಸಮೃದ್ಧಿಯನ್ನು ಹೊಂದಬೇಕು. ಆಗ ಮಾತ್ರ ನಿಜವಾದ ಸಂಪತ್ತನ್ನು ಹೊಂದಿದಂತೆ. ಹಾಗಾದರೆ ಯಾವುದೇ ವ್ಯಕ್ತಿ ದುಡ್ಡಿಗಾಗಿ, ದೇವರಿಗಾಗಿ ಓಡ್ತಾನೆ ಹೋದ, ಬೇಡ್ತಾನೆ ಹೋದ ಅಂದರೆ ಆತ ಖಂಡಿತವಾಗಿ ಖಾಲಿ ಕೈಗಳಿಂದನೇ ಸಾಯ್ತಾನೆ. ಬದುಕಿನ ಸೌಂದರ್ಯ ಅಂತ ಇರೋದು, ಬದುಕಿನ ಸತ್ಯ ಅಂತ ಇರೋದು, ಬದುಕಿನ ಸುಂದರವಾದ ಸಂಗೀತ ಅಂತ ಇರೋದು ಬಾಹ್ಯವಾಗಿ ಅಲ್ಲ, ಅದು ನಮ್ಮ ಆಂತರ್ಯದಲ್ಲಿ ಇರುವಂಥದ್ದು. ಹಾಗಾಗಿ ನೀವು ಕೈ ಮುಗಿದು ಬಾಯಿ ಬಡಾಯಿ ಮಾಡ್ತಾ ಎಷ್ಟೇ ಪ್ರಾರ್ಥನೆಯನ್ನು ಮಾಡಿದರೂ, ಗಂಟೆಯನ್ನು ಬಾರಿಸಿದ್ರು ಬಾಹ್ಯ ಓಟವೇ ಆಗಿರುತ್ತೆ ಹೊರತು ಅದು ನಿಮ್ಮ ಆಂತರಿಕ ಸಾಧನೆ ಎಂದೂ ಆಗಿರಲಾರದು. ಹಾಗಾದರೆ ನಾವು ಯಾವುದಕ್ಕಾಗಿ ಧೈರ್ಯ ಮಾಡಬೇಕು? ಧೈರ್ಯ ಮಾಡಬೇಕಾಗಿರುವುದು ನಿಜವಾದ ಸಂಪತ್ತನ್ನು, ನಿಜವಾದ ಸಂತೋಷವನ್ನು ಹೊಂದಲಿಕ್ಕಾಗಿ. ಹಾಗಾಗಿ ಒಬ್ಬ ಭಿಕಾರಿ ಇದ್ದಂತೆ. ಆತ ಹಲವಾರು ವರ್ಷಗಳ ಕಾಲ ಒಂದು ರಸ್ತೆ ಬದಿಯಲ್ಲಿ ಒಂದೇ ಜಾಗದಲ್ಲಿ ಕುಳಿತು ಭಿಕ್ಷೆ ಬೇಡ್ತಿದ್ದಂತೆ. ಒಂದಿನ ಆ ಭಿಕಾರಿ ಸತ್ತೋದಂತೆ. ರೋಡ್ನ ಪಕ್ಕ 30 ವರ್ಷಗಟ್ಟಲೆ ಆತ ಇದ್ದಂತಹ ಜಾಗವನ್ನು, ಆ ಸತ್ತಂಥ ಭಿಕ್ಷುಕನನ್ನು ಮಣ್ಣು ಮಾಡಿ
ಆ ಭೂಮಿಯನ್ನು ಸ್ವಚ್ಛಗೊಳಿಸಿದ್ರಂತೆ. ಆ ಭೂಮಿಯ ಕೆಳಗೆ ಖಜಾನೆ ಸಿಕ್ತಂತೆ. ಆ ವ್ಯಕ್ತಿ ಭಿಕ್ಷೆಯನ್ನು 30 ವರ್ಷಗಳ ಕಾಲ ಖಜಾನೆಯ ಮೇಲೆ ಕುಳಿತು ಬೇಡಿದ್ದಂತೆ. ಆದರೆ ಅವನಿಗೆಂದು ನನ್ನ ಬಳಿಯೇ ಖಜಾನೆ ಇದೆ ಅನ್ನೋ ಸತ್ಯ ಅರ್ಥನೇ ಆಗಲಿಲ್ಲಂತೆ. ಆಗ ಅಲ್ಲಿದ್ದವರೆಲ್ಲ ನಗೋದಕ್ಕೆ ಶುರು ಮಾಡಿಲ್ಲಂತೆ. ಇವನ ಕೆಳಗೇನೆ ಖಜಾನೆ ಇದೆ, ಇವನು ಅದನ್ನು ಅರ್ಥಕೊಳ್ಳಾರ್ದೇ ಭಿಕ್ಷೆ ಬೇಡ್ತಾನೆ 30 ವರ್ಷಗಳ ಕಾಲ ಜೀವನ ಸವಸಿ ಸತ್ತು ಹೋದ್ನಲ್ಲ, ಕೊನೆಗೂ ಭಿಕ್ಷುಕನಾಗೇ ಸತ್ನಲ್ಲ ಅಂತ ನಕ್ರಂತೆ. ಆಗ ಅಲ್ಲೇ ಕುಳಿತಿದ್ದಂತಹ ಒಬ್ಬ ಹಿರಿಯರು, ಇವತ್ತು ನೀವು ಅವನನ್ನು ನೋಡಿ ನಗ್ತಾ ಇದ್ದೀರಿ, ನಿಮ್ಮನ್ನು ನೋಡಿ ಮುಂದೊಂದು ದಿನ ಬೇರೆಯವರು ನಗ್ತಾರೆ. ಯಾಕಂದರೆ ನಿಮ್ಮಲ್ಲೂ ಇರುವ ಖಜಾನೆಯನ್ನು ನೀವೆಂದಿಗೂ ಗುರುತಿಸೇ ಇಲ್ಲ. ಆ ಖಜಾನೆ ನಿನ್ನ ಒಳಗಡೆ, ನೀನು ನಿಂತಿರೋ ಜಾಗದಲ್ಲಿಯೇ ಇದೆ ಅಂತ ಹೇಳಿದ್ರಂತೆ. ನಿಮ್ಮ ನಿಜವಾದ ಸ್ವರೂಪ, ನಿಮ್ಮಲ್ಲಿ ಅಡಗಿರುವ ದಿವ್ಯ ಶಕ್ತಿ, ಅದರಲ್ಲಿರ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಯಾವುದನ್ನು ನೀವು ಅರಿತುಕೊಂಡೇ ಇಲ್ಲ ಅಂತ. ಹುಡುಕ್ತಾ ಇದ್ದೀವಿ, ಆದದ್ದು ಸಿಗ್ತಾ ಇಲ್ಲ. ಹುಡುಕಾಟವನ್ನು ನಿಲ್ಲಿಸುವವರೆಗೂ ಯಾವುದೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಹುಡುಕಾಟವನ್ನು ನಿಲ್ಲಿಸಬೇಕು. ತಟಸ್ಥನಾಗಲು ಧೈರ್ಯ ಮಾಡಬೇಕು. ತಟಸ್ಥನಾಗಿ ಉಸಿರನ್ನು ಗಮನಿಸಿ, ನಿಮಗೇನು ಬೇಕೋ ಎಲ್ಲವೂ ನಿಮ್ಮ ಆಂತರ್ಯದಲ್ಲಿಯೇ ಸಿಗುತ್ತೆ. ಬುದ್ಧ ಕೈವಲ್ಯ ಜ್ಞಾನವನ್ನು ಹೊಂದಿದ ಮೇಲೆ ಆತನ ಸಹಚರರು, ನಿನಗೆ ಇದರಿಂದ ಏನು ಸಿಕ್ತು ಅಂತ ಕೇಳಿದ್ರಂತೆ. ಆಗ ಬುದ್ಧ ಹೇಳ್ತಾನಂತೆ, ನನಗೇನೂ ಸಿಕ್ಕಿಲ್ಲ, ಆದರೆ ನಾನು ಕೆಲವನ್ನು ಕಳೆದುಕೊಂಡೆ. ನಾನು ಭ್ರಮೆಯನ್ನು ಕಳೆದುಕೊಂಡೆ. ಈ ಭೌತಿಕ ಪ್ರಪಂಚದ ವಸ್ತುಗಳನ್ನು ಶಾಶ್ವತ, ಇದನ್ನು ನಾಳೆಗೆ ನಾಡ್ದಕ್ಕೆ ಅಂತ ಬಡಿದಾಡಿ ಇಟ್ಕೊಳ್ಳುವಂಥದ್ದೊಂದು ಭ್ರಮೆಯನ್ನು ಕಳೆದುಕೊಂಡೆ. ನಾನು ಸಾವಿನ ಭಯವನ್ನು ಗೆದ್ದೆ. ಅದು ಎಂದಾದರೂ ಒಂದು ದಿನ ಬರುವಂಥದ್ದೇ. ಆದರೆ ಅದಕ್ಕಾಗಿ ಪ್ರತಿದಿನ ಭಯಪಟ್ಟು ಬದುಕಿ ಸತ್ತಂತೆ ಬದುಕುವುದನ್ನು ನಾನು ಆ ಒಂದು ಭಯದಿಂದ ಹೊರಗೆ ಬಂದು ನಿಜವಾದ ಸಂತೋಷದ ಬದುಕನ್ನು ಹೇಗೆ ಬದುಕಬೇಕು ಅಂತ ನಾನು ಕಂಡುಕೊಂಡೆ ಅಂತ ಭಗವಾನ್ ಬುದ್ಧರು ಹೇಳ್ತಾರಂತೆ. ಹಾಗಾಗಿ ನಿಮ್ಮ ಒಳಗಿರ್ತಕ್ಕಂತಹ ಒಂದು ಆಂತರಿಕ ದಿವ್ಯ ಶಕ್ತಿಯನ್ನು ನಾವು ಅರ್ಥಕೊಳ್ಳೇಬೇಕು. ಆಗ ಮಾತ್ರ ನಾವು ಧೈರ್ಯಶಾಲಿಗಳು ಅಂತ ಅನಿಸ್ಕೊಳ್ತೀವಿ. ನಾವು ಏನೆಲ್ಲ ಗಳಿಸ್ಬೇಕು ಅಂತಂದರೂ ಕೇವಲ ಗಳಿಸೋದನ್ನೇ ಗುರಿಯಾಗಿಟ್ಕೊಂಡು ಓಡ್ತೀವಿ, ಅದ್ರ ಹಿಂದೆನೇ ಬೆನ್ನು ಬೀಳ್ತೀವಿ. ಆದರೆ ಓಟ ನಿಲ್ಲಿಸುವವರೆಗೂ ಏನನ್ನು ಗಳಿಸಲಾಗಲ್ಲ. ಹೇಗೆ ನಿಲ್ಲೋದು? ಹಾಗಾದರೆ ಧ್ಯಾನ ಮಾಡಿದ್ರೆ ಮಾತ್ರ ನಾವು ಹೇಗೆ ನಿಲ್ಲಬೇಕು, ಏನನ್ನು ನಿಂತಲ್ಲೇ ಪಡಿಬೇಕು ಅನ್ನೋದನ್ನು ಅರ್ಥ ಮಾಡ್ಕೋತೀವಿ. ನಮ್ಮ ಬದುಕಿಗೊಂದು ಅಮೂಲ್ಯವಾದ ಉದ್ದೇಶವಿದೆ. ಆ ಉದ್ದೇಶವನ್ನು ಅರ್ಥಕೊಳ್ಬೇಕು ಅಂತಂದರೆ ನಾವು ಧ್ಯಾನ ಮಾರ್ಗದಲ್ಲಿ ಸಾಗಲೇಬೇಕು. ಏನು ಹೇಳ್ತೀವಿ ಅನ್ನೋದಕ್ಕಿಂತ ಏನನ್ನು ಕೇಳಿಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಕೇಳಿಸ್ಕೊಂಡಿರ್ತಕ್ಕಂತಹ ಬಾಹ್ಯ ಕೇಳು ಏನಿದೆಯಲ್ಲ, ಇದು ಎಂದೂ ನಿಮ್ಮ ಒಳಗಡೆ ಶಾಶ್ವತವಾಗಿ ಉಳಿದುಕೊಳ್ಳೋದಿಲ್ಲ. ನಾನು ಏನನ್ನಾದರೂ ಕೇಳಬೇಕು ಅನ್ನುವಂಥ ಆಂತರಿಕ ತಯಾರಿ ಇದೆಯಲ್ಲ, ಇದು ನಿಮ್ಮ ಒಂದು ಆಂತರಿಕ ಶಕ್ತಿಯನ್ನು ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ನಾವು ಯಾರು ಏನು ಹೇಳಿದರು ಅನ್ನೋದಕ್ಕಿಂತ ನಾವೇನು ಕೇಳಿಸ್ಕೊಂಡ್ವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಒಂದು ಎಕ್ಸಾಂಪಲ್ ಇದೆ. ಒಬ್ಬ ಮನೋವೈಜ್ಞಾನಿಕ ಡಾಕ್ಟರ್, ಆತನ ಹಾಸ್ಪಿಟಲ್ಗೆ 2 ಹುಚ್ಚರು ಬರ್ತಾರೆ. ಆ ಹುಚ್ಚರು ವೃತ್ತಿಯಲ್ಲಿ ಲೆಕ್ಚರರ್ಸ್ ಆಗಿರ್ತಾರೆ. ಸೊ ಅವರು ತುಂಬ ಒಂದು ಪ್ರತಿಷ್ಠಿತ ಕಾಲೇಜಿನ ಲೆಕ್ಚರರ್ಸ್ ಆಗಿರ್ತಾರೆ. ಅವ್ರಿಗೆ ನಾವು ಲೆಕ್ಚರರ್ ಹೀಗೆ ಇರಬೇಕು ಅಂತ ಒಂದು ರೀತಿಯ ಒಂದು ಕಲ್ಪನೆಯಲ್ಲಿ ಅವರು ಬದುಕಿ ಬಾಳಿರ್ತಾರೆ. ಮೊದಲು ಸರಿಯಾಗಿ ಇದ್ದವರು ನಾವು ಲೆಕ್ಚರರ್ಸ್ ಆಗೇ ಇರಬೇಕು ಅನ್ನುವಂಥ ಒಂದು ಗೋಜಿಗೆ ಯಾವಾಗ ಹೋಗ್ತಾರೋ ಅವ್ರು ಗ್ಯಾರಂಟಿ ಹುಚ್ಚರೇ ಆಗ್ತಾರೆ. ಯಾಕೆಂದರೆ ಯಾವಾಗಲೂ ಕಲಿಕೆಗೆ ಅಂತ್ಯವೇ ಇಲ್ಲ, ಯಾವ ಕಲಿಕೆಯೂ ಪರಿಪೂರ್ಣವೇ ಅಲ್ಲ. ಹಾಗಾಗಿ ಯಾವಾಗಲೂ ಕಲಿಯುತ್ತಿದ್ದವ ಮಾತ್ರ ಏನನ್ನಾದರೂ ಉಳಿಸಿಕೊಳ್ಳಲಿಕ್ಕೆ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬ ಶಿಕ್ಷಕ, ಪ್ರತಿಯೊಬ್ಬ ವ್ಯಕ್ತಿ ನಿರಂತರ ವಿದ್ಯಾರ್ಥಿಯಾಗಿರಬೇಕು. ಆಗ ಡಾಕ್ಟರ್ ಇವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವರನ್ನು ಒಂದು ರೂಮಲ್ಲಿ ಬಿಟ್ಟು ಅಬ್ಸರ್ವೇಷನ್ ಮಾಡ್ತಾ ಇರ್ತಾನೆ. ಅಲ್ಲಿ ಏನು ನಡೀತಾ ಇರುತ್ತೆ ಅಂತಂದರೆ, ಒಬ್ಬ ಲೆಕ್ಚರ್ ಎದ್ದು ನಿಂತು ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ. ಆಗ ಇನ್ನೊಬ್ಬ
ತುಟಿ ಪಿಟಿಕ್ ಅನ್ನೋದೇ ಸುಮ್ಮನೆ ಕೇಳ್ತಾ ಇರ್ತಾನೆ. ಆಮೇಲೆ ಆತ ಕುಳಿತುಕೊಂಡವ ಎದ್ದು ನಿಂತು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವನೇನು ಮಾತಾಡಿದ ವಾಪಸ್ ಅದಕ್ಕೆ ಇವನೇನು ಮಾತಾಡಿದ ಎರಡೂ ಒಂದಕ್ಕೊಂದು ಸಂಬಂಧವೇ ಇಲ್ಲ, ರಿಲೇಟೆಡ್ ಟಾಕೇ ಇಲ್ಲ ಅಲ್ಲಿ. ಅಂದರೆ ಸಂಬಂಧವೇ ಇಲ್ಲದಂತೆ ಅಲ್ಲಿ ಮಾತುಗಳು ನಡೀತಾ ಇರುತ್ತೆ. ಇವನು ಮಾತಾಡೋದು ಸರದಿಯಂತೆ, ನೆಕ್ಸ್ಟ್ ಅವನು ಮಾತಾಡೋದು ನೆಕ್ಸ್ಟ್ ಸರದಿಯಂತೆ ಇವನು ಮಾತಾಡೋದು. ಬಟ್ ಅವರಿಬ್ಬರ ಮಾತುಗಳಿಗೂ ಒಂದಕ್ಕೊಂದು ಸಂಬಂಧವೇ ಇರಲ್ಲ. ಆಗ ಡಾಕ್ಟರ್ ನಂತರದಲ್ಲಿ ಅವರನ್ನು ಕೇಳ್ತಾನಂತೆ, ನೀವಿಬ್ಬರು ಮಾತನಾಡಿದ್ರಲ್ಲ, ಅವೆರಡಕ್ಕೂ ಕೋರಿಲೇಷನ್ನೇ ಇರಲಿಲ್ಲ ಅಂತ ಹೇಳ್ತಾರಂತೆ. ಆಗ ಒಬ್ಬ ಹುಚ್ಚ ಹೇಳ್ತಾನಂತೆ, ನಾವಿಬ್ಬರು ಕನ್ವರ್ಸೇಷನ್ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಂತ. ಅಂದರೆ ಕೇವಲ ಸರದಿಯಂತೆ ಒಬ್ಬರಾದ ನಂತರ ಒಬ್ಬರು ಏನಾದರೂ ಒಂದು ಮಾತನಾಡೋದು ಮಾತಲ್ಲ, ಅದು ಅರ್ಥಪೂರ್ಣವಾಗಿದ್ದರೆ ಮಾತ್ರ ಮಾತು. ಹಾಗಾಗಿ ನಾವು ಏನನ್ನು ಮಾಡ್ತೀವಿ ಅನ್ನುವಂಥದ್ದು ಒಬ್ಬರಾದ ಮೇಲೆ ಅಥವಾ ಒಬ್ಬರನ್ನು ನೋಡಿ ಅಂತಲ್ಲ, ಅದು ಎಷ್ಟು ಅರ್ಥಪೂರ್ಣ ಅನ್ನೋದನ್ನು ನಾವು ಒಂದ್ಸತಿ ರಿಯಲೈಸ್ ಮಾಡಿಕೊಂಡು ಮಾಡಬೇಕು ಅನ್ನುವಂಥದ್ದು. ಹಾಗಾದರೆ ನಾವು ಯಾವುದಕ್ಕಾಗಿ ಧೈರ್ಯ ಮಾಡಬೇಕು? ಧೈರ್ಯಶಾಲಿ ಯಾರು ಅಂತ ಒಂದು ಬಾರಿ ಆಲೋಚನೆ ಮಾಡಿದಾಗ ನಮ್ಮ ಒಳಗಿನ ಆಂತರಿಕ ಶಕ್ತಿಯನ್ನು ಬಳಸಿಕೊಳ್ಳಲಿಕ್ಕೆ ನಾವು ತಟಸ್ಥರಾಗೋದೇ ನಿಜವಾದ ಧೈರ್ಯ ಅನ್ನುವಂಥ ವಿಚಾರ ಇಲ್ಲಿ ಹೊರಗೆ ಬರುತ್ತೆ. ಹಾಗಾದರೆ ನಿಮಗೆ ಬೇಕಾದ್ದನ್ನು ಕೇವಲ ತಟಸ್ಥರಾಗೋದ್ರಿಂದ ಹೇಗೆ ಪಡ್ಕೊಳ್ಳೋದು? ನೀವು ಬಾಹ್ಯವಾಗಿ ಏನನ್ನು ಹುಡುಕ್ತಾ ಇದ್ದೀರಲ್ಲ, ಅದನ್ನು ಆಂತರಿಕವಾಗಿ ಅನುಭವಿಸೋದನ್ನು ಕಲಿಬೇಕು ಫ್ರೆಂಡ್ಸ್. ಹೇಗೆ ಅನುಭವಿಸೋದು? ನಿಮಗೆ ಬೇಕಾಗಿರುವಂಥದ್ದು, ನಿಮ್ಮ ಗುರಿ, ನಿಮ್ಮ ಕನಸು, ಅದನ್ನು ಆಂತರಿಕ ಜಗತ್ತಿನಲ್ಲಿ ಪಡೆದುಕೊಂಡು ಬಿಟ್ಟೆ ಅನ್ನುವಂಥ ಆನಂದದಲ್ಲಿ, ಧ್ಯಾನ ಸ್ಥಿತಿಯಲ್ಲಿ ಪ್ರತಿನಿತ್ಯ ನೀವು ಕಳೆಯೋದಕ್ಕೆ ಶುರು ಮಾಡಿ. ಯಾವುದೇ ನಮ್ಮ ಬಡಿದಾಟ, ನಮ್ಮ ಹೋರಾಟ, ನಮ್ಮ ಪ್ರಯತ್ನ ಭಾವನಾತ್ಮಕ ತೃಪ್ತಿಗಾಗಿ ಇರುತ್ತೆ ಅಲ್ವೇ? ಆ ಭಾವನಾತ್ಮಕ ತೃಪ್ತಿಯನ್ನು ಮೊದಲೇ ಹೊಂದಿಬಿಟ್ರೆ ಯೂನಿವರ್ಸ್ ಇವ್ರಿಗೆ ಈಗಾಗಲೇ ಈ ವಸ್ತು ಸಿಕ್ಕಿದೆ, ಭಾವನಾತ್ಮಕವಾಗಿ ಇಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ ಅಂದರೆ ನೈಜವಾಗಿ ಇದನ್ನು ಕೊಟ್ಟು ನೋಡೋಣ, ಇನ್ನೂ ಎಷ್ಟು ಸಂತೋಷ ಪಡಬಹುದು ಅಂತ ನಿಮಗೆ ಬೇಕಾಗಿರೋ ಎಲ್ಲವನ್ನ ನಿಮಗೆ ತಾನಾಗೆ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಇಂಗ್ಲೀಷ್ನಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ. ಬೇರೆ ಬೇರೆ ಸಿದ್ಧಿ ಪುರುಷರು, ಯೋಗಿಗಳು ಮಾಡಿದ್ದೆಲ್ಲವನ್ನು ಇದನ್ನೇ. ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರವನ್ನು ತಂದುಕೊಟ್ರು. ಆದರೆ ಆ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ, ಬ್ರಿಟಿಷರಿಗೆ ಕಂಪೇರ್ ಮಾಡಿದ್ರೆ ಯಾವುದೇ ಕಮ್ಯುನಿಕೇಷನ್ ಇಲ್ಲದಂತಹ, ನ್ಯೂಸ್ ಇಲ್ಲದಂತಹ, ಪೇಪರ್ ಇಲ್ಲದಂತಹ ಕಾಲದಲ್ಲಿ ದೇಶಕ್ಕೆ ದೇಶವೇ ಹೇಗೆ ಒಗ್ಗೂಡಿ ಗಾಂಧೀಜಿಯವರನ್ನು ಬೆಂಬಲಿಸಿತು. ಯಾಕಂದರೆ ಅವರಿಗೆ ತಮ್ಮ ಇಡೀ ಜೀವನ ಪರ್ಯಂತದ ಕಲ್ಪನೆ, ಕನಸು ಎಲ್ಲದೂ ಏನಾಗಿತ್ತು ಅಂತಂದರೆ, ನಾನು ಈ ಕೆಲಸವನ್ನು ಗೆದ್ದು ತೋರಿಸ್ತೇನೆ ಅನ್ನುವಂಥದ್ದಾಗಿತ್ತು. ಅವರು ಇದಾಗೇ ಬಿಟ್ಟಿದೆ, ಸ್ವರಾಜ್ಯ ಸಿಕ್ಕೇ ಬಿಟ್ಟಿದೆ ಅನ್ನೋ ಕಲ್ಪನೆಯಲ್ಲಿಯೇ ಯಾವಾಗಲೂ ಇರ್ತಿದ್ರು. ಹಾಗಾಗಿ ಅವರು ಅಂದುಕೊಂಡಿದ್ದೆಲ್ಲವೂ ತುಂಬಾ ಸುಲಭ ಸಾಧ್ಯ ಆಯಿತು. ಇದು ಅವರೊಬ್ಬರಿಗೆ ಮಾತ್ರ ಅಲ್ಲ, ಎಷ್ಟೋ ಪ್ರಸಿದ್ಧ ವಿಜ್ಞಾನಿಗಳು, ತುಂಬ ಸಂಶೋಧಕರು, ಸಾಧಕರು, ಇವರೆಲ್ಲರೂ ತಮಗೇನು ಬೇಕೋ ಅದನ್ನು ಹಗಲುಗನಸು ಅಂತ ನೀವು ಅಂತೀರಿ, ಅದನ್ನು ಯಾವಾಗಲೂ, ಅದು ದಿನವಾಗಿರಲಿ ರಾತ್ರಿ ಆಗಿರಲಿ ಯಾವುದೇ ಸಮಯದಲ್ಲಾದರೂ ತಮಗೇನು ಬೇಕೋ ಅದನ್ನು ಪಡೆದುಕೊಂಡಿದ್ದೀವಿ, ಆ ಪ್ರಯತ್ನದಲ್ಲೇ ಇದ್ದೀವಿ ಅನ್ನೋ ಭಾವದಲ್ಲಿ ಬದುಕಿದವರು. ಅವರೆಲ್ಲರೂ ತಮಗೇನು ಬೇಕೋ ಅದನ್ನು ತಟಸ್ಥವಾಗೇ ಪಡೆದುಕೊಂಡ್ರು. ಬಾಹ್ಯವಾಗಿ, ಡಾಂಬಿಕವಾಗಿ ಅದನ್ನು ಸಾರಿ ಹೇಳದಂತೆಯೇ ತಮಗೆ ಬೇಕಾದ ಎಲ್ಲವನ್ನು ಪಡೆದುಕೊಂಡ ಎಷ್ಟೋ ಜನರಿದ್ದಾರೆ. ಸೊ ಹಾಗಾಗಿ ಧೈರ್ಯಶಾಲಿಗಳಾಗಬೇಕು ಅಂದರೆ ನಾವು ಬಾಹ್ಯ ಓಟವನ್ನು ನಿಲ್ಲಿಸಬೇಕು, ಅಂತರ್ಪ್ರಯಾಣವನ್ನು ಪ್ರಾರಂಭಿಸಬೇಕು. ಹಾಗಾಗಿ ನೀವೆಲ್ಲರೂ ಈ ಒಂದು ಪ್ರಯತ್ನವನ್ನು ಮಾಡಿ ನೋಡಿ. ನಿಮಗೆ ಬೇಕು ಅನಿಸಿದ್ದನ್ನು, ಚಿಕ್ಕದೊಂದು ಗುರಿಯನ್ನು ಇಟ್ಕೊಂಡು ಅದನ್ನು ಬಾಹ್ಯವಾಗಿ ಪಡೆದುಕೊಳ್ಳೋದನ್ನು ಪ್ರಯತ್ನಿಸೋದನ್ನು ಬಿಟ್ಟು ಆಂತರಿಕವಾಗಿ ಅದನ್ನು ಪಡೆದುಕೊಂಡೆ ಅನ್ನೋ ಭಾವದಲ್ಲಿ ಬದುಕಿ. ಆ ಭಾವ ಬರಬೇಕು ಅಂತಂದರೆ ಧ್ಯಾನ ಸಾಧನೆ ಮಾಡಬೇಕು. ಧ್ಯಾನದಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು, ಶೂನ್ಯ ಆಲೋಚನೆಗೆ ಹೋಗಲೇಬೇಕು. ಆಗ ಆ ಸಂತೋಷವನ್ನು ಅನುಭವಿಸೋದಕ್ಕೆ ಸಾಧ್ಯ. ಆಂತರಿಕವಾಗಿ ಎಲ್ಲವನ್ನು ಗೆದ್ದೆ ಅನ್ನುವ ಭಾವದಲ್ಲಿ ಇದ್ದವನಿಗೆ ಎಲ್ಲವೂ ಸುಲಭವಾಗಿ ತಾನಾಗೆ ಸಿಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಈ ಮಾಹಿತಿ
ನೀವು ಧೈರ್ಯಶಾಲಿಗಳಾಗಲಿಕ್ಕೆ ನಿರ್ಧಾರ ಮಾಡೇ ಮಾಡ್ತೀರಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಯಾವುದು ಧೈರ್ಯಶಾಲಿ ಆಗುವುದು ಹೇಗೆ ಅನ್ನುವಂಥ ಅಲ್ಲಲ್ಲಿ ಓದಿದ ಚಿಕ್ಕ ಪುಟ್ಟ ಕಥೆಗಳೆಲ್ಲವೂ ಹೇಳಿದ ಸಾರಾಂಶವನ್ನು ಒಟ್ಟುಗೂಡಿಸಿ ನಾನೊಂದು ಮೆಸೇಜನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.